ಆಲಿಸಿ ಉಪದೇಶಾಮೃತವನ್ನು ಕರುಣಿಸಿರುವ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಜಡಸಿದ್ದೇಶ್ವರ ಮಠ ಸೋನದಳ್ಳಿ ಪೂಜ್ಯರಿಗೆ ಶ್ರೀಮಠದ ಸರ್ವ ಟ್ರಸ್ಟ್ ಕಮಿಟಿಯ ಸದಸ್ಯರಿಂದ ಹೌದಾ ಇನ್ಮುಂದೆ ಉಪದೇಶಾಮೃತವನ್ನು ನೀಡುವ ಪೂಜ್ಯರು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಅಭಿನವ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಪ್ರಥಮ ಪೀಠಾಧ್ಯಕ್ಷರು ಜಗದ್ಗುರು ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮಠ, ಗುರುಪೀಠ ಕೌಲ್ಗಿ, ಜಿಲ್ಲಾ ವಿಜಯಪುರ. ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆಗಳು. ಹರ ಹರ ಜ್ಞಾನ ಸಿದ್ಧಂ ತಪಸಿದ್ಧಂ ಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ, ಮೌನಯೋಗಿ ಗುರುನಾಥಾರೂಢ ಸ್ವಾಮೀಜಿಯವರ ಅಡಿಗಾವಲಿಗಳಲ್ಲಿ ಅನಂತಾನಂತ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ 190ನೇಯ ಹಾಗೂ ಮೌನಯೋಗಿ ಗುರುನಾಥಾರೂಢರ 115ನೆಯ ಜಯಂತಿ ಮಹಾಮಹೋತ್ಸವದ ನಿಮಿತ್ತವಾಗಿ ಹಾಗೂ ಸಿದ್ಧಾರೂಢ ಸ್ವಾಮೀಜಿಯವರ ಕಥಾಮೃತದ ಶತಮಾನೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡು ಬಂದಿರುವ ಈ ಭವ್ಯವಾದ ವಿಶ್ವ ವೇದಾಂತ ಪರಿಷತ್ತಿನ 7 ದಿನಗಳ ಸತ್ಸಂಗ ಕಾರ್ಯಕ್ರಮದ 3ನೇ ದಿನದ ಕಾಲದ ಶಿವಾನುಭವ ಪೀಠವನ್ನು ಅಲಂಕರಿಸಿರುವ ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಆರೂಢ ಪರಂಪರೆಯ ದಿವ್ಯ ಚೇತನರು, ಮುಮುಕ್ಷುಗಳ ಹಿತಚಿಂತಕರು, ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಭಾರತೀಯಪ್ಪಂಗಳವರ ಅಡಿಗಾವಲಿಗಳಲ್ಲಿಯೂ ಆರಾಧ್ಯ ಸದ್ಗುರುದೇವ ವೇದಾಂತವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಶಿವಾದ್ವೈತ ಭೂಷಣ ಅನಂತ ಶ್ರೀ ವಿಭೂಷಿತ ಪಾವನ ಪುರುಷ ಸದ್ಗುರು ಶ್ರೀ ಶ್ರೀ ಶಿವಕುಮಾರೇಶ್ವರಪ್ಪಂಗಳವರ ಅಡಿಗಾವಲಿಗಳಲ್ಲಿಯೂ ಅನಂತ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವಿಶ್ವ ವೇದಾಂತ ಪರಿಷತ್ತಿನ ಈ ಒಂದು ಭವ್ಯ ಸಮಾರಂಭದಲ್ಲಿ ಸನ್ಮಿಲಿತರಾದ ಎಲ್ಲ ಪೂಜ್ಯರ ಮಾತಾಶ್ರೀಯವರ ಅಡಿಗಾವಲಿಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಭವ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರು ಸಂಕಲ್ಪ ಮಾಡಿದಂತೆ ವೇದಾಂತ ಪರಿಷತ್ತಿನ ಮೂಲಕವಾಗಿ ಭಾರತೀಯ ಸನಾತನ ಧರ್ಮದ ಪರಂಪರೆಯನ್ನು ಮುಂದುವರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರುವ ಶ್ರೀಮಠದ ಟ್ರಸ್ಟಿಗಳಾದ ಚೇರ್ಮನ್ರು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಇದು ಪರಂಪರವಾಗಿ ನಾವೆಲ್ಲರೂ ಕನ್ನಡ ನಾಡಿನ ಮುಮುಕ್ಷು ಕುಲಕೋಟಿ ಉದ್ಧಾರಕರಾದ ಶ್ರೀಮನ್ ನಿಜಗುರು ಶಿವಯೋಗಿಗಳ ಗ್ರಂಥ, ಉತ್ಕೃಷ್ಟವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ಪ್ರಥಮ ಪದ್ಯದ ಪ್ರಥಮ ಚರಣದ ಮೊದಲನೇ ನುಡಿಯ ಒಂದು ಸೂತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಪೂಜ್ಯರು ನಿಮ್ಮೆಲ್ಲರಿಗೆ ಉಪದೇಶಾಮೃತವನ್ನು ಕರುಣಿಸಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಕಪೂಯ ಚರಣ ರಾಮ್ ಕಪಿ ಯೋನಿ ಮಾಪದ್ದಂತೆ, ರಮಣೀಯ ಚರಣ ರಾಮ್ ರಮಣೀಯ ಯೋನಿ ಮಾಪದ್ದಂತೆ. ಶ್ರುತಿ ಸ್ಮೃತಿಗಳು ವರ್ಣಿಸಿರುವ ಹಾಗೆ ಯಾವ ಪುಣ್ಯಾತ್ಮನು ಯಾವ ಕರ್ಮಗಳನ್ನು ಆಚರಣೆ ಮಾಡ್ತಾನೆ ಅದೇ ಕರ್ಮಗಳಿಗೆ ಅನುಗುಣವಾಗಿ ಮುಂದೆ ಜನ್ಮ ತಾಳ್ತಾನೆ. ಅದಕ್ಕಾಗಿಯೇ ಬಡೆ ಭಾಗ ಮಾನುಷ ತನ್ಪಾವ ಸುರ ದುರ್ಲಭ ಸದ್ಗ್ರಂಥನ ಗಾವ. ಅನಂತ ಜನ್ಮದ ಪುಣ್ಯದ ಫಲವಾಗಿ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ನಾವು ಮತ್ತೆ ಅಧಪತನ ಯಾವ ಕನಿಷ್ಠ ಯೋನಿಗಳಲ್ಲಿ ಪಶು ಪಕ್ಷಿ ಯೋನಿಗಳಿಗೆ ಹೋಗುವ ಬದಲಾಗಿ ನಾವು
ಗಚ್ಚಂತಿ ಸತ್ವಸ್ಥ. ನಾವು ಮೇಲಿನ ಮನುಷ್ಯನ ಜಾತಿಯ ಮೇಲಿನ ಒಂದು ಯೋನಿಗಳನ್ನ ಶರೀರಗಳ ಪಡ್ಕೋಬೇಕಾಗಿತ್ತು ಅಂದ್ರೆ, ನೆಮ್ಮದಿಯಿಂದ ಜೀವನ ಸಾಗಿಸ್ಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಪುಣ್ಯವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿಯೇ ಇವತ್ತು ಶ್ರೀಮನ್ನೇಶ್ವರ ಶಿವಯೋಗಿಗಳು ಆ ದುಷ್ಟ ಕರ್ಮಗಳಂತೆ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ, ಯಾವ ಧ್ಯಾಯತ್ವ ವಿಷಯಾನುಪೋಸಹ ಸಂಗಸ್ತೆ ಸೋಪಜಾಯತೆ ಸಂಗಾತ್ ಸಂಜಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಆದ್ದರಿಂದ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ, ಯಾವ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರ್ಯಂತ ಯಾವ ಅಣ್ಣ ಬಸವಣ್ಣವರು ಹೇಳಿರುವ ಹಾಗೆ ಆ ಎಲ್ಲ ತತ್ವಗಳನ್ನು ನಮ್ಮ ನಿಮ್ಮೆಲ್ಲರಿಗೆ ಬೋಧನೆ ಮಾಡಿ ಈ ಒಂದು ವಿಶ್ವ ಕಂಡ ಅಪ್ರತಿಮ ಜ್ಞಾನ ಯೋಗಿ ಯಾರಾದ್ರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರು. ಅಂಥವರು ನಡೆದಾಡಿದ ಭೂಮಿ ಈ ಯಾವ ಸದ್ಗುರು ಸಿದ್ಧಾರೂಢ ಮಠದಲ್ಲಿ. ನಾವೆಲ್ಲರೂ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ, ಇಂಥ ಒಂದು ಜಗದ್ಗುರು ಸಿದ್ಧಾರೂಢ ಪರಂಪರೆಯನ್ನ ಮುಂದುವರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ 30 ವರ್ಷಗಳಿಂದ ಸತತ ಸದ್ಗುರು ಶಿವಕುಮಾರೇಶ್ವರಪ್ಪನವರ ಕೃಪಾಶೀರ್ವಾದ, ಎಲ್ಲ ಪೂಜ್ಯರ ಕೃಪಾಶೀರ್ವಾದದಿಂದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮಠವನ್ನ 1995ರಲ್ಲಿ ಯಾವ ಕಲಬುರಗಿ ಜಿಲ್ಲೆಯ ಕಾಚಾಪುರದಲ್ಲಿ ಸದ್ಗುರು ಸಿದ್ಧಾರೂಢ ಮಠ ಪರ್ಯಂತ ಮೊದಲ ಸ್ಥಾಪನೆ ಮಾಡಿ, 2005ರಲ್ಲಿ ಯಾವ ಓಂಕಾರಾಶ್ರಮ ಶ್ರೀ ಸಿದ್ಧಾರೂಢ ಮಠ ಇಂಡಿಯಲ್ಲಿ ಸ್ಥಾಪನೆ ಮಾಡಿ ಜಗದ್ಗುರು ಸಿದ್ಧಾರೂಢರ ಪರಂಪರೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವ ನಿಟ್ಟಿನಲ್ಲಿ ಅನಂತ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರ ಪೂಜ್ಯರ ಒಂದು ಕೃಪಾಶೀರ್ವಾದದಿಂದ ಕಳೆದ 10ನೇ ತಾರೀಕಿನಂದು ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗುರುಪೀಠ ಕೌಲಿಯಲ್ಲಿ ಮತ್ತೊಂದು ಒಂದು ಜಿಮ್ಮೆದಾರಿಯನ್ನ ಜವಾಬ್ದಾರಿಯನ್ನ ಸಮಾಜ ಬಾಂಧವರು ಒಪ್ಪಿಸಿರುವುದರಿಂದ ಆ ಒಂದು ಪರಂಪರೆಯನ್ನು ಕೂಡ ಅಲ್ಲಿ ಕೂಡ ಜಗದ್ಗುರು ಸಿದ್ಧಾರೂಢರ ಒಂದು ಏನು ಆಶೀರ್ವಾದ, ಅವರ ಒಂದು ಪರಂಪರೆಯನ್ನು ಕೂಡ ಜಗತ್ತಿನಾದ್ಯಂತ ಮುಟ್ಟಿಸುವ ನಿಟ್ಟಿನಲ್ಲಿ ಆ ಒಂದು ಶಕ್ತಿಯನ್ನು ಪಡ್ಕೊಳ್ಳುವ ಉದ್ದೇಶದಿಂದ ಎಲ್ಲ ಪೂಜ್ಯರು ಕೂಡ ನಮ್ಮನ್ನು ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು, ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂತ ಇವತ್ತಿನ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅಂತ ಈ ಒಂದು ಭವ್ಯ ಪರಂಪರೆಯಲ್ಲಿ ನಾವೆಲ್ಲರೂ ಬಂದಿರುವುದು ನಮ್ಮೆಲ್ಲರೂ ಸುದೈವ ಅಂತ ಹೇಳ್ತಾ, ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ದುರಿತ ಕರ್ಮಗಳನ್ನು ತ್ಯಾಗ ಮಾಡ್ತಾ ಪುಣ್ಯ ಕರ್ಮಗಳನ್ನು ಮಾಡತಕ್ಕಂಥ ಒಂದು ಶಕ್ತಿ, ಒಂದು ಜ್ಞಾನ ಯಾವ ಸದ್ಗುರು ಸಿದ್ಧಾರೂಢರು ಎಲ್ಲ ಪೂಜ್ಯರು ನಮ್ಮಲ್ಲಿ ಮೇಲೆ ಕೊಟ್ಟು ಕರುಣಿಸುವಂತ ಹಾರೈಸ್ತಾ, ಸಮಯ ಬಹಳವಾಗಿರುವುದರಿಂದ ನಮ್ಮ ವಾಣಿಗೆ ಪುಷ್ಪಗಳನ್ನು ಸದ್ಗುರುನಾಥ ಅರ್ಪಿಸಿ ವಾಣಿಗೆ ಕೊಡ್ತಾರೆ. ಹರೋ ತತ್ಸತ್ ಹರೋ ತತ್ಸತ್.